Hello everybody, this is Divya Shri. Welcome to Literary Canon. As you know that I have started the new series for UGC NET and KSET, that is 10 minutes, 10 PYQs with detailed explanation. Without further ado, let's start the class. First question on the screen. Who said that Shakespeare in his comedies has only heroines, no heroes? Okay, who said this particular line? Shakespeare in his comedies has only heroines and no heroes. Okay, who said this? This is none other than John Ruskin. ಇಲ್ಲಿ ನೀವು ನೆನ್ಪಿಟ್ಕೊಳ್ಳಿ, ಬೆನ್ ಜಾನ್ಸನ್, ಕಾರ್ಲೈಲ್ ಆ್ಯಂಡ್ ಹ್ಯಾಸ್ಲಿಟ್ ಅವರು ಕೂಡ ಶೇಕ್ಸ್ಪಿಯರ್ ಬಗ್ಗೆ ಹೇಳಿದ್ದಾರೆ. ಸೊ ನೀವೇನು ಮಾಡಬೇಕು, ಯು ಮಸ್ಟ್ ಮೇಕ್ ಅ ನೋಟ್ ಆಫ್ ಇಟ್, ಅಂಡರ್ಸ್ಟ್ಯಾಂಡ್. ಸೊ ಸರ್ಚ್ ಮಾಡಿಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿ ಒಂದೊಂದು ಲೈನ್ ಬರ್ಕೊಂಡಿಟ್ಕೊಳ್ಳಿ, ಆಯಿತಾ. ಅವರು ಕೂಡ ಬೆನ್ ಜಾನ್ಸನ್ ಹೇಳಿದ್ದಾರೆ. ಕಾರ್ಲೈಸ್ ಆನ್ ಹೀರೋ ವರ್ಷಿಪ್ ಇದೆಯಲ್ಲ, ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳಿದ್ದಾರೆ. ಆ್ಯಂಡ್ ಇನ್ನೊಂದು ವಿಲಿಯಂ ಹ್ಯಾಸ್ಲಿಟ್, ಓಕೆ, ಅವರು ಕೂಡ ಶೇಕ್ಸ್ಪಿಯರ್ ಬಗ್ಗೆ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ, John Ruskin in his famous work called Sesame, okay, Sesame and Lilies, Sesame and Lilies, ಇದರಲ್ಲಿ ಒಂದು ಪರ್ಟಿಕ್ಯುಲರ್ ಸೆಕ್ಷನ್ ಬರುತ್ತೆ, ದಟ್ಸ್ ಕಾಲ್ಡ್ ಆಫ್ ಕ್ವೀನ್ಸ್ ಗಾರ್ಡನ್ಸ್. ಇದರಲ್ಲಿ ಬೇಸಿಕಲಿ ಈ ಒಂದು ಸ್ಟೇಟ್ಮೆಂಟನ್ನು ಹೇಳ್ತಾ ಹೋಗ್ತಾರೆ, ವೇರ್ ಹಿ ಡಿಸ್ಕಸ್ ಅಬೌಟ್ ಫೀಮೇಲ್ ಸ್ಟ್ರೆಂತ್, ವಿಸ್ಡಮ್ ಇನ್ ಶೇಕ್ಸ್ಪಿರಿಯನ್ ಪ್ಲೇ ಅಂತ ಹೇಳ್ಬೋದು, ಆಯಿತಾ. ಅಂದರೆ ಫೀಮೇಲ್ ಕ್ಯಾರೆಕ್ಟರ್ನ ತುಂಬ ಸ್ಟ್ರಾಂಗ್ ಆಗಿ ಮತ್ತು ಅವರ ವಿಸ್ಡಮನ್ನು ತೋರಿಸ್ತಾ ಹೋಗಿದ್ದಾರೆ. ಹಾಗಾಗಿ ಶೇಕ್ಸ್ಪಿಯರ್ ಇನ್ ಹಿಸ್ ಕಾಮಿಡೀಸ್ ಹ್ಯಾಸ್ ಓನ್ಲಿ ಹೀರೋಯಿನ್ಸ್, ನೋ ಹೀರೋಸ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ, ಓಕೆನಾ. ಸೊ ಇನ್ ಹಿಸ್ ಫೇಮಸ್ ವರ್ಕ್ ಏನಂತ ಹೇಳ್ತೀವಿ, ಸೀಸಮ್ ಆ್ಯಂಡ್ ಲಿಲ್ಲೀಸ್. ಅದರಲ್ಲಿ ಬರುವಂಥ ಪರ್ಟಿಕ್ಯುಲರ್ ಸೆಕ್ಷನ್ ಆಫ್ ದ ವರ್ಕಲ್ಲಿ ಬರುತ್ತೆ, ಯಾವುದಾದ್ರು ಆಫ್ ಕ್ವೀನ್ಸ್ ಗಾರ್ಡನ್ ಅಂತ, ಅಲ್ಲಿ ಈ ಒಂದು ಸ್ಟೇಟ್ಮೆಂಟನ್ನು ಹೇಳಿದ್ದಾರೆ. ಹೂ ಸೆಡ್ ದಿಸ್? ದಿಸ್ ಇಸ್ ನನ್ ಅದರ್ ದನ್ ಜಾನ್ ರಸ್ಕಿನ್. ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್, ಡ್ಯಾಶ್ ಈಸ್ ಅನ್ ಅಮೆರಿಕನ್ ರಿಯಾಲಿಸ್ಟ್ ನಾವೆಲ್ written by John Steinbeck and published in 1939. ಓಕೆ, ಇನ್ನೊಂದು ಅಮೆರಿಕನ್ ಲಿಟ್ರೇಚರ್ ಅಂತ ಬಂದರೆ ನೀವು ಒಂದು ಜಾನ್ ಸ್ಟೀನ್ಬ್ಯಾಕ್, ಇನ್ನೊಂದು ಆರ್ಥರ್ ಮಿಲ್ಲರ್. ಯು ಶುಡ್ ನಾಟ್ ಮಿಸ್ ದೀಸ್ ಆಥರ್ಸ್, ಆಯಿತಾ. ಸೊ ಈ ಆಥರ್ಸನ್ನು ಯಾವತ್ತೂ ಮಿಸ್ ಮಾಡಬೇಡಿ. ಇಲ್ಲಿ ಹೇಳ್ತಾರೆ, ವಿಚ್ ಆಫ್ ದ ಫಾಲೋವಿಂಗ್ ರಿಯಾಲಿಸ್ಟ್ ನಾವೆಲ್ ರಿಟನ್ ಬೈ ಜಾನ್ ಸ್ಟೀನ್ಬ್ಯಾಕ್ ಆ್ಯಂಡ್ ಪಬ್ಲಿಷ್ಡ್ ಇನ್ 1939. ಸೊ ದ್ಯಾಟ್ಸ್ ನನ್ ಅದರ್ ದ್ಯಾನ್ ಗ್ರೇಪ್ಸ್ ಆಫ್ ವ್ರಾತ್. ಓಕೆ, ಗ್ರೇಪ್ಸ್ ಆಫ್ ವ್ರಾತ್ ಈಸ್ ಅ ಹಾಲ್ಮಾರ್ಕ್ ಫಾರ್ ಅಮೆರಿಕನ್ ರಿಯಾಲಿಸಮ್ ಅಂತ ಹೇಳ್ಬೋದು. ಇಟ್ ಈಸ್ ಟಾಕಿಂಗ್ ಅಬೌಟ್ ಗ್ರೇಟ್ ಡಿಪ್ರೆಷನ್ ಬಗ್ಗೆ ಹೇಳಿದ್ದಾರೆ, ಆಯಿತಾ. ಗ್ರೇಟ್ ಡಿಪ್ರೆಷನ್ ಬಗ್ಗೆ ಹೇಳಿದ್ದಾರೆ, ಓಕೆನಾ. ಸೊ ಇಲ್ಲಿ ಈಸ್ಟ್ ಆಫ್ ಈಡನ್ ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1952. Then of Mice and Men published in 1937, and The American Tragedy is not written by John Steinbeck. Instead it was written by Theodore Dressier, okay, which was published in the year 1925 ಅಲ್ಲಿ, ಓಕೆನಾ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, there is a special providence in the fall of Sparrow. The line given above occurs in, okay, there is a special providence in the fall of Sparrow. The line given above occurs in none other than Hamlet. Hamlet ಅಲ್ಲಿ ಆ್ಯಕ್ಚುಲಿ ಆ್ಯಕ್ಟ್ 5 ಸೀನ್ 2 ಅಲ್ಲಿ ಬರೋಂತಹ ಏನಂತ ಹೇಳ್ತೀವಿ, ಈ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್. ಇಲ್ಲಿ ಏನಾಗುತ್ತೆ ಅಂದರೆ, ಹ್ಯಾಮ್ಲೆಟ್ ಟೆಲ್ಲಿಂಗ್ ಟು ಹೊರೇಷಿಯೋಗೆ ಹೇಳ್ತಾರೆ ಏನಂತ ಹೇಳಿಬಿಟ್ಟು, ದ್ಯಾಟ್ ಹಿ ವಾಸ್ ರೆಡಿ ಟು ಫೇಸ್ ಹಿಸ್ ಫೇಟ್ ವಿತ್ ಅಪ್ಕಮಿಂಗ್ ಡ್ಯುಯಲ್ ವಿತ್ ಲ್ಯಾಟ್ರಸ್. ಓಕೆ, ಲ್ಯಾಟ್ರಸ್, ಹೂ ಇಸ್ ಲ್ಯಾಟ್ರಸ್? ಲ್ಯಾಟ್ರಸ್ ಈಸ್ ಒಫಿಲಿಯಾಸ್ ಬ್ರದರ್. ಅವ್ರ ಜೊತೆ ಡ್ಯುಯಲ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ, ಇಟ್ಸ್ ಮೈ ಫೇಟ್. ಆ್ಯಂಡ್ ಹಿ ವಾಸ್ ಎಕ್ಸ್ಪ್ರೆಸಿಂಗ್ ಹಿಸ್ ಡಿವೈನ್ ವಿಲ್. ಸೊ ಏನಾಗುತ್ತೆ, ಈಗ ನನ್ನ ಏನು ದೇವ್ರ ಇಚ್ಛೆ ಅಂದೆ ಆಗಲಿ ಅಂತ ಹೇಳಿಬಿಟ್ಟು ಹೇಳುವಂಥ ಟೈಮಲ್ಲಿ ಈ ಒಂದು ಪರ್ಟಿಕ್ಯುಲರ್ ಲೈನನ್ನು ಹೇಳ್ತಾರೆ. ನೆಕ್ಸ್ಟ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ವರ್ಕ್ ಬೈ ಗ್ರಹಾಮ್ ಗ್ರೀನ್? The Power and Glory, The Heart of the Matter, The End of the Affair, Of Mice and Men. The last slide ಅಲ್ಲಿ ನಾವು ನೋಡಿದ್ವಿ, of Mice and Men written by ಜಾನ್ ಸ್ಟೀನ್ಬೆಕ್, ಆಯಿತಾ. ಹಾಗಾಗಿ ನೀವು ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡೋದಿದೆಯಲ್ಲ, ಇಟ್ಸ್ ವೆರಿ ಅಂದರೆ ತುಂಬ ಇಂಪಾರ್ಟೆಂಟ್ ಇದು, ಇಟ್ಸ್ ವೆರಿ ಇಂಪಾರ್ಟೆಂಟ್, ಆಯಿತಾ. ಯಾಕೆಂದರೆ ನಿಮ್ಗೆ ಈ ಥರ ಕ್ವೆಶನ್ಸನ್ನು ಎಲಿಮಿನೇಷನ್ ಟೆಕ್ನಿಕನ್ನು ಯೂಸ್ ಮಾಡೋದಕ್ಕೆ ಆ್ಯಂಡ್ ಯಾವ್ಯಾವ ವರ್ಕ್ಸು ಯಾರ್ಯಾರು ಆಥರ್ ಬರೆದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು, ನಾನು ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಆ್ಯಕ್ಚುಲಿ ಗ್ರಹಾಮ್ ಗ್ರೀನ್ನ ವರ್ಕ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದರಲ್ಲಿ ಒಂದು ಕ್ವೆಶ್ಚನ್ ಕೇಳಿದ್ರು, ಗ್ರಹಾಮ್ ಗ್ರೀನ್ನ ವರ್ಕಲ್ಲಿ ಎಲ್ಲ ವರ್ಕ್ಸು ದ ಹೀರೋ ಏನಾಗ್ತಾರೆ, ಎಂಡ್ ಅಪ್ ವಿತ್ ಸುಸೈಡ್ ಅಲ್ವಾ. ಸೊ ಬಟ್ ಒಂದು ವರ್ಕಲ್ಲಿ ಏನು ಸುಸೈಡ್ ಆಗಲ್ಲ. ಸೊ ಅದು ಯಾವುದು ಅಂತ ಕೇಳಿದ್ರು ಅಲ್ವಾ. ಸೊ ಅದನ್ನು ನಾನು ಡಿಸ್ಕಸ್ ಮಾಡಬೇಕಾದ್ರೆ ಈ ವರ್ಕ್ಸ್ಗಳ ಒನ್ ಲೈನ್ ಸಮರಿಯನ್ನು ಹೇಳಿದ್ದೀನಿ, ಆಯಿತಾ. ಸೊ ಇಲ್ಲಿ ಬೇಸಿಕಲಿ ದ ಆನ್ಸರ್ ಈಸ್ ಬೇಸಿಕಲಿ ಆಫ್ ಮೈಸ್ ಆ್ಯಂಡ್ ಮೆನ್ ಅಂತ ಹೇಳ್ಬೋದು, ಓಕೆನಾ. ವಿಚ್ ಇಸ್ ನಾಟ್ ರಿಟನ್ ಬೈ
ಗ್ರಹಾಮ್ ಗ್ರೀನ್ ಅಂತ ಕೇಳಿದ್ರೆ. ಓಕೆನಾ, ನೆಕ್ಸ್ಟ್ ನೋಡಿ, ಆಲ್ಡಸ್ ಹಕ್ಸ್ಲಿಸ್ ಮೋಸ್ಟ್ ಸೆಲೆಬ್ರೇಟೆಡ್ ಬುಕ್ ಈಸ್ ಯುಟೋಪಿಯನ್ ಆರ್ ರಾದರ್ ದನ್ ಡಿಸ್ಟೋಪಿಯನ್ ಫ್ಯಾಂಟಸಿ, ವಿಚ್ ವಾಸ್ ದಟ್ ಇಸ್ ವೆರಿ ಈಸಿ, ಬ್ರೇವ್ ನ್ಯೂ ವರ್ಲ್ಡ್. ಆಯ್ತಾ, ಬ್ರೇವ್ ನ್ಯೂ ವರ್ಲ್ಡ್ ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1932. ಇದು ಬೇಸಿಕಲಿ ದ ಲೈನ್ ಈಸ್ ಬೇಸಿಕಲಿ ದ ಟೈಟಲ್ ಟೇಕನ್ ಫ್ರಮ್ ಶೇಕ್ಸ್ಪಿಯರ್ಸ್ ದ ಟೆಂಪೆಸ್ಟ್ ಇಂದ ತಗೊಂಡಿರೋವಂಥದ್ದು. ಓಕೆನಾ, ಸೊ ಹಾಗಾಗಿ ಬ್ರೇವ್ ನ್ಯೂ ವರ್ಲ್ಡ್. ಇದು ಕ್ರೋಮ್ವೆಲ್ಲೋ ಇರ್ಬೋದು, ಬ್ಯಾರನ್ ಲೀವ್ಸ್ ಇರ್ಬೋದು, ಆಂಟಿಕ್ ಇರ್ಬೋದು, ಆರ್ ದ ವರ್ಕ್ಸ್ ಆಫ್ ಆಲ್ಡಸ್ ಹಕ್ಸ್ಲೆ. ಬಟ್ ಎಸ್ಪೆಷಲಿ ಡಿಸ್ಟೋಪಿಯನ್ ಫ್ಯಾಂಟಸಿ ಬಗ್ಗೆ ಹೇಳಿದ್ದಾರೆ ಅಂತಂದರೆ ಅದು ಬ್ರೇವ್ ನ್ಯೂ ವರ್ಲ್ಡ್ ಅಂತ ಹೇಳ್ಬೋದು. ಓಕೆನಾ, ನೆಕ್ಸ್ಟ್ ನೋಡಿ, ಹೆಸ್ಟರ್ ಪ್ರೈನ್ ಈಸ್ ಅಪಿಯರ್ ಇನ್, ವೆರಿ ಈಸಿ, ದಟ್ಸ್ ನನ್ ಅದರ್ ದನ್ ದ ಸ್ಕಾರ್ಲೆಟ್ ಲೆಟರ್ which was published in the year 1850. ಓಕೆನಾ, ನೆಕ್ಸ್ಟ್ ನೋಡಿ, which of the following novels of Orwell is a satire on communism? ಓಕೆನಾ, ಕಮ್ಯುನಿಸಮ್ ನೋಡಿ, ಕ್ಲರ್ಜಿಮನ್ಸ್ ಡಾಟರ್ ಬೇಸಿಕಲಿ ಟಾಕಿಂಗ್ ಅಬೌಟ್ ಏನಂತ ಹೇಳ್ತೀವಿ, ದೊರೋತಿ ಹಾರೆ. ಓಕೆ, ದೊರೋತಿ ಹಾರೆ ಬಗ್ಗೆ ಹೇಳ್ತಾರೆ, ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1935 ಅಲ್ಲಿ. ಬರ್ಮೀಸ್ ಡೇ ಯಾವ್ದ್ರ ಬಗ್ಗೆ ಹೇಳಿದ್ದು, ಇಂಡಿಯಾದಲ್ಲಿ ಪೊಲೀಸ್ ಆಗಿ ಕೆಲಸ ಮಾಡ್ತಿರ್ತಾರೆ ಯಾರು, ಬೇಸಿಕಲಿ ಆರ್ವೆಲ್, ಅದರ ಎಕ್ಸ್ಪೀರಿಯನ್ಸನ್ನು ಹೇಳ್ತಾ ಹೋಗ್ತಾರೆ. 1984 ಟೊಟಾಲಿಟೇರಿಯನಿಸಮ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ದೆನ್ ಅನಿಮಲ್ ಫಾರ್ಮ್ ಇದೆಯಲ್ಲ, ಕಮ್ಯುನಿಸಮ್ ಬಗ್ಗೆ ಹೇಳ್ತಾ ಹೋಗ್ತಾರೆ. ಓಕೆನಾ, ದಿಸ್ ನಾವೆಲ್ ಈಸ್ ಅನ್ ಅಲಗರಿ ವಿಚ್ ಇಸ್ ಲೀಡಿಂಗ್ ಇಪ್ ಟು ದ ರಷ್ಯನ್ ರೆವಲ್ಯೂಷನ್. ಯಾವ್ಯಾವ್ದ್ರ ಬಗ್ಗೆ ಮಾತಾಡ್ತಾರೆ ಅಂದರೆ, ರಷ್ಯನ್ ರೆವಲ್ಯೂಷನ್ ಆಫ್ 1917. ಓಕೆ, 1917 ಆ್ಯಂಡ್ ಸ್ಟಾಲಿನಿಸ್ಟ್ ಇರಾ, ಸಬ್ಸಿಕ್ವೆಂಟ್ ಸ್ಟಾಲಿನಿಸ್ಟ್ ಇರಾ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಸೊ ದ್ಯಾಟ್ಸ್ ಬೇಸಿಕಲಿ ಅನಿಮಲ್ ಫಾರ್ಮ್ ಟಾಕಿಂಗ್ ಅಬೌಟ್ ಕಮ್ಯುನಿಸಮ್. ಓಕೆ, ನೆಕ್ಸ್ಟ್ ನೋಡಿ, ವಿಸ್ಕಿ ಪ್ರೀಸ್ಟ್ ಇಸ್ ಅ ಕ್ಯಾರೆಕ್ಟರ್ ಇನ್, ಇದನ್ನು ಕೂಡ ಡಿಸ್ಕಸ್ ಮಾಡಿದ್ದೀನಿ. ವಿಸ್ಕಿ ಪ್ರೀಸ್ಟ್ ಇಸ್ ಅ ಕ್ಯಾರೆಕ್ಟರ್ ಇನ್ ದ ಪವರ್ ಆ್ಯಂಡ್ ದ ಗ್ಲೋರಿ ಬೈ ಗ್ರಹಾಮ್ ಗ್ರೀನ್. ಓಕೆ, ಸೊ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀನಿ. ಆ್ಯಕ್ಚುಲಿ ವಿಸ್ಕಿ ಪ್ರೀಸ್ಟ್ ಇವ್ರದ್ದು ಡೈರೆಕ್ಟ್ ಸುಸೈಡ್ ಆಗಿರಲ್ಲ, ಬಟ್ ಏನಾಗುತ್ತೆ ಅಂದರೆ ಅವ್ರು ಸುಸೈಡ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೆ, ಬಟ್ ಅದೇ ಟೈಮಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿಬಿಡ್ತಾರೆ ಅಲ್ವಾ. ಸೊ ಇದೇನಂತ ಹೇಳ್ತೀವಿ, ದ ಪವರ್ ಆ್ಯಂಡ್ ದ ಗ್ಲೋರಿ. ಇದೇ ಕ್ವೆಶ್ಚನ್ಸ್ನ ಕೇಳಿದರು ಆಯಿತಾ. ಸುಸೈಡಲ್ಲಿ ಯಾವ ವರ್ಕು ಸುಸೈಡಿಂದ ಎಂಡ್ ಆಗಲಿಲ್ಲ ಅಂತ ಕೇಳ್ಬಿಟ್ಟು ಹೇಳಿದ್ದಾರೆ. ಓಕೆನಾ, ಸೊ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದೀನಿ, ಒಂದ್ಸರಿ ಆ ವಿಡಿಯೋನ ಮತ್ತೆ ನೋಡ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ನೋಡಿ, 9th one ನೋಡಿ, ದ ಓಲ್ಡ್ ವೈವ್ಸ್ ಟೇಲ್ ಈಸ್ ಅ ನಾವೆಲ್ ಬೈ, ದ ಓಲ್ಡ್ ವೈವ್ಸ್ ಟೇಲ್ ಈಸ್ ಅ ನಾವೆಲ್ ಬೈ whom Arnold Bennett, which was published in the year 1908. ಓಕೆ, ಇಟ್ ಫಾಲೋಸ್ ದ ಸ್ಟೋರಿ ಆಫ್ ಟೂ ಸಿಸ್ಟರ್ಸ್. ಯಾರ್ಯಾರು, ಒಂದು ಕಾನ್ಸ್ಟೆನ್ಸ್, ಇನ್ನೊಬ್ರು ಬೇಸಿಕಲಿ ಸೋಫಿಯಾ ಬೇನ್ಸ್ ಅಂತ ಹೇಳ್ತೀವಿ. ಒನ್ ಈಸ್ ಲಿವಿಂಗ್ ಇನ್ ಹೋಮ್, ಅನದರ್ ಒನ್ ಈಸ್ ಲೀಡಿಂಗ್ ಹರ್ ಲೈಫ್ ಇನ್ ಪ್ಯಾರಿಸ್. ಸೊ ಅದೇ ಸ್ಟೋರಿ ಇರೋವಂಥದ್ದು ದ ಓಲ್ಡ್ ವೈಫ್ಸ್ ಟೇಲ್. ನೆಕ್ಸ್ಟ್ ನೋಡಿ, 10th one, ಲಾಸ್ಟ್ ಕ್ವೆಶ್ಚನ್. ಡ್ಯಾಶ್ ಇಸ್ ಅ ಫಾರ್ಮ್ ಆಫ್ ಪೊಯೆಟ್ರಿ ವಿಚ್ ಎಕ್ಸ್ಪ್ರೆಸ್ ಪರ್ಸ್ನಲ್ ಇಮೋಷನ್ಸ್ ಆಫ್ ಫೀಲಿಂಗ್ಸ್. ಅಂದರೆ ಇದರಲ್ಲಿ ಈ ಪೋಯಮ್ಸಲ್ಲಿ ನೀವು ಪರ್ಸ್ನಲ್ ಎಕ್ಸ್ಪೀರಿಯನ್ಸನ್ನು, ಪರ್ಸ್ನಲ್ ಫೀಲಿಂಗ್ಸನ್ನು ಹೇಳ್ತಾ ಹೋಗ್ತೀರಾ. ಟಿಪಿಕಲಿ ಸ್ಪೋಕನ್ ಇನ್ ಫಸ್ಟ್ ಪರ್ಸನ್ನಲ್ಲಿ ಹೇಳ್ತೀವಿ, ಐಯಿಂದ ಸ್ಟಾರ್ಟ್ ಮಾಡ್ತೀರಾ ಆಯಿತಾ. ಸೊ ಇದನ್ನು ಏನಂತ ಹೇಳ್ತೀವಿ, ಲಿರಿಕ್ ಅಂತ ಹೇಳ್ತೀವಿ. ನಾನು ಇನ್ನೇ ವಿಡಿಯೋದಲ್ಲಿ ಆ್ಯಕ್ಚುಲಿ ಟಾಪ್ 20 ಒನ್-ಲೈನರ್ ಕ್ವೆಶನ್ಸಲ್ಲಿ ನರೇಟಿವ್ ಪೊಯೆಟ್ರಿ ಬಗ್ಗೆ ಹೇಳಿದ್ದೆ. ನಾನು ಆವಾಗ ಹೇಳಿದೆ, ನರೇಟಿವ್ ಪೊಯೆಟ್ರಿ ಬಗ್ಗೆ, ಪೊಯೆಟ್ರಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೊಯೆಟ್ರಿ ಬಗ್ಗೆ ಕೇಳ್ತಾ ಹೋಗ್ತಾರೆ. ನೆರೇಟಿವ್ ಪೊಯೆಟ್ರಿ, ಲಿರಿಕಲ್ ಪೊಯೆಟ್ರಿ, ಓಡ್ಸ್, ಇದ್ರ ಬಗ್ಗೆ ಎಲ್ಲ ಕೇಳ್ತಾ ಹೋಗ್ತಾರೆ. ಒನ್ ಲೈನ್ ಏನಂತ ಹೇಳ್ತೀರಾ, ಡೆಫಿನೇಷನ್ಸನ್ನು ಬರೆದಿಟ್ಕೊಳ್ಳಿ. ಓಕೆನಾ, ಸೊ ಲಿರಿಕ್ ಅಂದ್ರೇನು, ಆ್ಯಕ್ಚುಲಿ ಇದು ಪರ್ಸ್ನಲ್ ಇಮೋಷನ್ಸ್ ಮತ್ತು ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡೋ ಅಂಥದ್ದು, ಅದನ್ನು ನಾವೇನಂತ ಹೇಳ್ತೀವಿ, ಲಿರಿಕ್ ಅಂತ ಹೇಳ್ತೀವಿ. ಓಡ್ ಅಂತಂದ್ರೇನು, ಓಡ್ ಅಂದರೆ ಲಾಂಗ್ ಲಿರಿಕಲ್ ಪೋಯಮ್ ಅಡ್ರೆಸ್ ಟು ಅ ಸ್ಪೆಸಿಫಿಕ್ ಇವೆಂಟ್, ಒಂದು ಸ್ಪೆಸಿಫಿಕ್ ಇವೆಂಟ್ ಬಗ್ಗೆ ಹೇಳ್ತಾ ಹೋಗೋವಂಥದ್ದು. ಸೊ ದಿಸ್ ಇಸ್ ಓಡ್ ಅಂತ ಹೇಳ್ತೀವಿ ಆಯಿತಾ. ನೆಕ್ಸ್ಟ್ ಸಾನೆಟ್ ಅಂದ್ರೇನು, 14 ಲೈನ್ ಪೋಯಮ್. ಓಕೆ, 14 ಲೈನ್ಸ್ ಸ್ಟಾನ್ಸಾ ಪೋಯಮ್ ಅಂತ ಹೇಳ್ತೀವಿ. ಇಟ್ ಇಸ್ ಯೂಶುವಲಿ ರಿಟನ್ ಇನ್ ಆ್ಯಂಬಿಕ್ ಪೆಂಟಮೀಟರ್ಲಿ ಬರಿತೀವಿ. ಐಡಲ್ ಅಂತಂದ್ರೇನು, ಶಾರ್ಟ್ ಪೋಯಮ್. ಓಕೆ, ಐಡಲ್ ಅಂದರೆ ಶಾರ್ಟ್ ಪೋಯಮ್ ಡಿಸ್ಕ್ರೈಬಿಂಗ್ ಎ ಪೀಸ್ಫುಲ್ ಐಡಿಯಲೈಸ್ಡ್ ಕಂಟ್ರಿ ಸೀನ್ ಬಗ್ಗೆ ಹೇಳ್ತಾರೆ. ಓಕೆನಾ, ಕಂಟ್ರಿ ಸೀನ್ ಅಂದರೆ ಇದು ಶಾರ್ಟ್ ಪೋಯಮ್, ಇಲ್ಲಿನ ಇದೊಂದು ಪೀಸ್ಫುಲ್ ಮತ್ತು ಐಡಿಯಲೈಸ್ಡ್ ಕಂಟ್ರಿ ಸೀನ್ ಬಗ್ಗೆ ಹೇಳ್ತಾ ಹೋಗುವಂಥದ್ದು. ಸೊ ಐಡಿಯಲ್ ಕೇಳ್ಬೋದು ಸಮಟೈಮ್ಸ್. ಡ್ಯಾಶ್ ಇಸ್ ಅ ಫಾರ್ಮ್ ಆಫ್ ಪೊಯೆಟ್ರಿ ವಿಚ್ ಎಕ್ಸ್ಪ್ರೆಸ್ ಆರ್ ಡಿಸ್ಕ್ರೈಬಿಂಗ್ ಅ ಪೀಸ್ಫುಲ್ ಐಡಿಯಲೈಸ್ಡ್ ಕಂಟ್ರಿ ಸೀನ್, ದಟ್ಸ್ ನನ್ ಅದರ್ ದನ್ ಐಡಲ್. ಸೊ ಹಾಗಾಗಿ ಇದಕ್ಕೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೊಯೆಟ್ರಿ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಓಕೆನಾ, ಸೊ
ಇಲ್ಲಿಗೆ 10 ಮಿನಿಟ್ಸ್ 10 PYQನ 10 ಕ್ವೆಶನ್ಸನ್ನು ಮುಗಿಸಿದ್ದೀನಿ. ಸೊ ದಿಸ್ ಇಸ್ ಮೈ ಟೆಲಿಗ್ರಾಮ್ ಚಾನಲ್. ಫೀಲ್ ಫ್ರೀ ಟು ಜಾಯಿನ್ ದಿಸ್ ಪರ್ಟಿಕ್ಯುಲರ್ ಟೆಲಿಗ್ರಾಮ್ ಚಾನಲ್. ಎಲ್ಲ PDF ನ ಅಪ್ಲೋಡ್ ಮಾಡಿದ್ದೀನಿ. ನಿನ್ನೆ ವಿಡಿಯೋದು ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ನಿನ್ನೆ ವಿಡಿಯೋ ಮಸ್ಟ್ ಆ್ಯಂಡ್ ಶುಡ್ ವಾಚ್ ಮಾಡಿ, ಬಿಕಾಸ್ ತುಂಬ ನ್ಯೂ ಕ್ವೆಶನ್ಸನ್ನು ಅಲ್ಲಿ ನಾನು ತೊಗೊಂಡ್ಬಂದಿದ್ದೀನಿ. ಆ್ಯಂಡ್ ತುಂಬ ಡಿಫಿಕಲ್ಟ್ ಕ್ವೆಶನ್ಸನ್ನು ನಾನು ಅಲ್ಲಿ ಅಡ್ರೆಸ್ ಮಾಡಿದ್ದೀನಿ ಆ್ಯಂಡ್ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ. ಅದನ್ನು ಒಂದ್ಸರಿ ವಾಚ್ ಮಾಡಿಕೊಂಡು ನೋಟ್ಸನ್ನು ರೆಡಿ ಮಾಡ್ಕೊಳ್ಳಿ, ಓಕೆನಾ? ಸೊ ವಾಟ್ ಯು ಹ್ಯಾವ್ ಟು ಡೂ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಮತ್ತೆ PYQ ಜೊತೆ ಬರ್ತೀನಿ. 10 ಮಿನಿಟ್ಸ್ 10 PYQ ಜೊತೆ ಬರ್ತೀನಿ. ಆ್ಯಂಡ್ ಮತ್ತೆ ನಾನು ಒಂದಿಷ್ಟು ಒನ್-ಲೈನರ್ ಕ್ವೆಶನ್ಸ್, ವರ್ಲ್ಡ್ ಲಿಟ್ರೇಚರ್ದು ಎಲ್ಲ ಒನ್-ಲೈನರ್ ಕ್ವೆಶನ್ಸನ್ನು ತೊಗೊಂಡ್ಬರ್ತೀನಿ. ಎಕ್ಸಾಮ್ ಓರಿಯೆಂಟೆಡ್ ಸೀರೀಸ್ ಇನ್ನು ಮುಂದೆ ಬರ್ತಾ ಹೋಗುತ್ತೆ. ಅಲ್ಲಿವರೆಗೆ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.